ಹಲೋ ಫ್ರೆಂಡ್ಸ್, ಇವಾಗ ನಮ್ಮ ಹತ್ರ ಶೈನ್ BS6 ಬಂದಿದೆ. ಇದನ್ನು ನಾವು ECM ತೆಗೆದಿದ್ವಿ. ಇದು ಏನಾಗ್ತಾಯಿದೆ ಅಂತಂತಂದರೆ, ಗಾಡಿಗೆ ಈ ಸೈಡು 20 ನಂಬರ್ ಫ್ಯೂಸು, 15 ನಂಬರು ಏನು ಬರುತ್ತೆ, 20 ನಂಬರು, 25 ನಂಬರು, ಆ ಥರ ಫ್ಯೂಸ್ ಎಲ್ಲ ಸುಟ್ಟೋಗ್ತಿತ್ತು. ಕೀ ಆನ್ ಮಾಡೋಣ ಫ್ಯೂಸ್ ಶಾರ್ಟ್ ಆಗೋದು, ಕೀ ಆನ್ ಮಾಡೋಣ ಫ್ಯೂಸ್ ಶಾರ್ಟ್ ಆಗೋದು, ಈ ಥರ ದೊಡ್ಡ ಸಮಸ್ಯೆ ಇತ್ತು. ಆಗ ಡಯಾಗ್ನೋಸ್ ಮಾಡಿ ನೋಡಿದಾಗ ECMಲ್ಲಿ ಪ್ರಾಬ್ಲಮ್ ಬಂತು. ಹಾಗಾಗಿ ECM ಚೇಂಜ್ ಮಾಡ್ತಾಯಿದ್ದೀವಿ. ಸೊ ECM ಚೇಂಜ್ ಮಾಡಿದ ನಂತರ ನೋಡೋಣ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತಿಲ್ಲ ಅಂತ. ಓಕೆ, ಸರಿ. ಸೊ ಹಲೋ ಫ್ರೆಂಡ್ಸ್, ನಮ್ಮ ಹತ್ರ ಒಂದು BS6 ಶೈನ್ ಬಂದಿದೆ. ಇದರದ್ದು ಪದೇ ಪದೇ ಫ್ಯೂಸ್ ಹೋಗ್ತಾಯಿದೆ. 20 ನಂಬರ್ ಹಾಕಿದ್ರೂ ಹೋಗ್ತಾಯಿದೆ, 25 ಹಾಕಿದ್ರೂ ಹೋಗ್ತಾಯಿದೆ, 30 ಹಾಕಿದ್ರೂ ಹೋಗ್ತಾಯಿದೆ. ಬೇರೆ ಏನು ಸಮಸ್ಯೆ ಇದೆ ಏನು ಡಯಾಗ್ನೋಸ್ ಮಾಡಿದಾಗ ಏನು ಸಮಸ್ಯೆ ಇದ್ದಿಲ್ಲ. ಸೊ ಇದೇ ಸಮಸ್ಯೆ ಇರೋದು. ಸೊ ಸ್ನೇಹಿತರೆ, ಈ ಥರ ಫ್ಯೂಸ್ ಎಲ್ಲ ಹಾಕಿ ನೋಡಿದ್ದಾರೆ. ಸೊ ಹೇಗಾದರೆ ಹಾಕಿದರೆ ಸುಟ್ಟೋಗ್ತಾ ಇದೆ, ಒಳಗಡೆ ಈ ನಮೂನೆ ಶಾರ್ಟ್ ಆಗಿದೆ. ಸೊ ಇದಕ್ಕೆ ಕಾರಣ ಏನಂತಂದರೆ ತೋರಿಸ್ತೀವಿ. ನಾವು ಇದನ್ನು ಆಲ್ರೆಡಿ ಡಯಾಗ್ನೋಸ್ ಮಾಡಿ ಹೊಸ ECM ಎಲ್ಲ ಹಾಕಿದ್ವಿ. ಸೊ ಈಗ ಹಳೆ ECM ಇದೆ, ಇದು ನಾವು ಹಾಕಿದ್ವಿ. ಇನ್ನೂ ಹೊಸ ECM ಇದೆ, ಇದನ್ನ ಇನ್ನೂ ಕಲೆಕ್ಷನ್ ಮಾಡಿಲ್ಲ. ಸೊ ಯಾವ ಥರ ಪ್ರಾಬ್ಲಮ್ ಇರುತ್ತೆ, ಈ ಥರ ಆದಾಗ ಏನು ಮಾಡಬೇಕು ಎಲ್ಲ ನೋಡಬೇಕು. ವೈರಿಂಗ್ ಎಲ್ಲ ಚೆಕ್ ಮಾಡಿದೆ, ಎಲ್ಲಿ ಕಟ್ಟಿದೆ, ಎಲ್ಲಿ ಬರ್ನಿದೆ, ಏನಾದರೂ ಮಾಡಿದ್ರೆ ನೋಡಿದ್ವಿ ನಾವು. ಹಾಗೇನು ಕಾಣಿಸ್ಲಿಲ್ಲ. ಸೊ ನಿಮ್ಮ ಎದುರುಗಡೆ ಈಗ ಹಾಕಿ ತೋರಿಸ್ತೀನಿ ನಾನು. ಚಾವಿ ಬಂದ್ ಕರೋಸ್ಕ ಇವಾಗ ನೋಡ್ರಿ, ತಗೊಳ್ಳಿ. ಇವಾಗ ನೋಡ್ರಿ, ಈ ಫ್ಯೂಸ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಈ ಆ್ಯಂಗಲಲ್ಲಿ ನೋಡ್ರಿ ನೀವು, ಎಕ್ದಮ್ ಕ್ಲಿಯರ್ ಟು ಕಟ್ ಅದ. ಇವಾಗ ಕೀ ಆನ್ ಮಾಡ್ತೀವಿ. ಹಾಂ, ಖತಮ್. ನೋಡಿದ್ರಾ? ಇದರ ಅರ್ಥ ಏನು, ನಿಮ್ಮದು ECM ಶಾರ್ಟ್ ಆಗಿದೆ. ಸೊ ECM ಚೇಂಜ್ ಮಾಡೋಣ. ECM ಚೇಂಜ್ ಮಾಡಿದ ಮೇಲೆ ಇದು ಹಾಕೋಣ, ಹಾಕಿದ ಮೇಲೆ ನೋಡೋಣ. ರೈಟ್. ಸೊ ECMಗೆ ರೆಡ್ ವೈರ್ ಬಂದು ಇಲ್ಲಿ ಬರುತ್ತೆ, ಸೆಕೆಂಡ್ ಏನು ಬರುತ್ತೆ ಗ್ರೀನ್ ಒನ್ನು. ಇದು ಹಾಕಕ್ಕಾಗ ಮಿಸ್ ಮಾಡ್ತಾರೆ ಕೆಲವೊಬ್ರು. ಸೊ ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ಥರ್ಡ್ ECM ಕನೆಕ್ಟರ್. ಇದರಲ್ಲಿ ಸೆಲ್ಫಿನ್ ರಿಲೇದ್ ಕೆಲಸ ಮಾಡುತ್ತೆ. ಇದು ಹೈ ವೋಲ್ಟೇಜ್ ಕೊಡುತ್ತೆ, ಅದು ECM. ಸೊ ಇವಾಗ ನಾನು ಫ್ಯೂಸ್ ಹಾಕಿ ತೋರಿಸ್ತೀನಿ. ಫ್ಯೂಸ್ ಹಾಕಿ ನೋಡೋಣ. ಸೊ ಇವಾಗ ಫ್ಯೂಸ್ ತೊಗೊಂಡಿದ್ದೀನಿ ನಾವು ಹೊಸದು. ಇಷ್ಟೆಲ್ಲ ಫ್ಯೂಸ್ ಶಾರ್ಟ್ ಆಗಿದೆ, ಇಷ್ಟು ಪೀಸ್ ಹಾಕಿದ್ವಿ, ಹೊಸ ಫ್ಯೂಸ್ ತೊಗೊಂಡಿದ್ವಿ. ಈಗ ಹೊಸ ECM ಕನೆಕ್ಟ್ ಆಗಿದೆ. ಕನೆಕ್ಟ್ ಆದಮೇಲೆ ಹೊಸ ಫ್ಯೂಸು ಒಂದು ಎಕ್ಸ್ಟ್ರಾ ಫ್ಯೂಸ್ ಹಾಕ್ಕೊಡೋಣ ಇವರಿಗೆ ಸೈಡಿಗೆ. ಇವಾಗ ಕೀ ಆನ್ ಮಾಡಿ ನೋಡೋಣ, ಫ್ಯೂಸ್ನು ಶಾರ್ಟ್ ಆಗುತ್ತೆ ಏನಾಗುತ್ತೆ ಅಂತ. ಇಲ್ಲಿ ಕರೆಂಟ್ ಎಲ್ಲ ಬಂದರೆ ECM ಓಕೆ ಅಂತ ಅರ್ಥ. ಸೊ ಫ್ಯಾನ್ಗಿನೆಲ್ಲ ಸೌಂಡ್ ಬಂತು, ಈ ಗಾಡಿ ಸ್ಟಾರ್ಟ್ ಆಗುತ್ತೆ. ಮಾಡಿ ರೈಟ್, ರೇಸ್ ಮಾಡಿ. ಸೊ ಇಷ್ಟೇ ಸ್ನೇಹಿತರೆ, ಈ ಥರ ಸಮಸ್ಯೆ ಆದಾಗ ECM ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.